ಅನುಭವಿಸಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆ ಕಲಬುರಗಿಯಲ್ಲಿ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಅಲ್ಲಿದ್ದಂತಹ 100ಕ್ಕೂ ಹೆಚ್ಚಿನ ಮನೆಗಳು ಜಲಾವೃತವಾಗಿದೆ. ನಡುಗಡ್ಡೆಯಂತಾಗಿದೆ ಹಾಗಾರಗುಂಡಗಿ ಗ್ರಾಮ. 3 ದಿನದಿಂದ ನೀರಲ್ಲೇ ಕಾಲ ಕಳೀತಾ ಇದ್ದಾರೆ ಗ್ರಾಮಸ್ಥರು. ಒಂದಲ್ಲ ಎರಡಲ್ಲ 3 ದಿನದಿಂದ ಈ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇಂತಹ ಮಳೆಗಾಲದಲ್ಲಿ ಇದುವೇ ಪರಿಸ್ಥಿತಿ ಈ ಭಾಗದ ಜನರಿಗೆ. ದಯವಿಟ್ಟು ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇದು ಕೇಳಿಸೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಆ ನಂತರ ಆ ಕಡೆ ಈ ತರ ಗ್ರಾಮಗಳಿದೆ, ಈ ತರ ಸಮಸ್ಯೆ ಇದೆ ಅನ್ನೋದು ಗೊತ್ತಿದ್ರು ಕೂಡ ಆ ಕಡೆ ತಲೆ ಹಾಕಿನೂ ನೋಡಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಈಗಾಗಲೇ ನಡುಗಡ್ಡೆ ಅಂತಾಗಿದೆ ಗ್ರಾಮಗಳು. ಪ್ರಮುಖವಾಗಿ ಈಗಾಗಲೇ 3 ದಿನದಿಂದ ಜನ ನೀರಲ್ಲೇ ಇದ್ದಾರೆ. ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಯಾರಾದ್ರೂ ಇವರ ಸಮಸ್ಯೆ ಏನು ಅನ್ನೋದನ್ನ ಕೇಳೋಕ್ ಬಂದ್ರ, ಅಥವಾ ಇನ್ನೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದಾರಾ? ಏನೆಲ್ಲ ಸಮಸ್ಯೆಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುತ್ತೆ? ಹೌದು ನವಿತಾ ಜೈನ್, ಏನಂದ್ರೆ ಕಲಬುರಗಿಯಲ್ಲಿ ಭೀಮೆಯ ರೌದ್ರ ನರ್ತನ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಮಳೆ ಮತ್ತೆ ಮಹಾರಾಷ್ಟ್ರದಿಂದ ಬಿಡ್ತಕ್ಕಂತ ಭೀಮಾ ನದಿಗೆ ಏನು ನೀರು ಬಿಡ್ತಾ, ಅದರಿಂದಾಗಿ ಈಗ ಇಡೀ ಒಂದು ಗ್ರಾಮ ಈಗ ಜಲಾವೃತ ಆಗಿರುವಂತ. ನಾವು ಈಗ ಕಲಬುರಗಿಯ ಹಾಗರಗುಂಡಗಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಪ್ರವಾಹ ಉಂಟಾಗಿದೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಮನೆಗಳು ಈಗ ಏನಂತಂದ್ರೆ ಜಲಾವೃತ ಆಗಿರುವಂತದ್ದು. 10 ಅಡಿಗೂ ಅಧಿಕ ನೀರು ಏನಂತಂದ್ರೆ ಈಗ ಈ ಒಂದು ಗ್ರಾಮಕ್ಕೆ ನುಗ್ಗಿರುವಂತದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಈ ಗ್ರಾಮ ಏನಂತಾರೆ, ಹಿನ್ನೀರಿನ ಪ್ರವಾಹದ ಹಿನ್ನೀರಿನ ಬರುತ್ತೆ ಈ ಗ್ರಾಮಕ್ಕೆ ನುಗ್ಗಿರಿಂದ ಸುಮಾರು 100ಕ್ಕೂ ಅಧಿಕ ಗ್ರಾಮಗಳೇನಂತಂದ್ರೆ ಇವನ್ ಈ ನೀರಿನಲ್ಲಿ ಜಲಾವೃತ ಆಗಿರುವಂತ. ಕಳೆದ 3 ದಿನಗಳಿಂದ ಮನೆಗಳನ್ನ ಬಿಟ್ಟು ಬೇರೆಡೆಗೆ ಆಶ್ರಯನ ಇಲ್ಲಿನ ಜನ ಪಡ್ಕೊಂಡಿದ್ದಾರೆ. ಈ ಒಂದು ಮಳೆಯಲ್ಲೂ ಕೂಡ ಈ ಮೇಲಿಂದ ಮಳೆ ಬರ್ತದೆ, ಕೆಳಗಡೆ ಏನು ಭೀಮಾ ನದಿಯ ನೀರು ಬರ್ತಾ ಇದೆ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಮನೆಗಳೆಲ್ಲ ನೀರು ಹೋಗಿದ್ರಿಂದ ಮನೆಯಲ್ಲೂ ಕೂಡ ಇರಕ್ಕಾಗ್ತಿಲ್ಲ. ಈ ಸಣ್ಣ ಮಕ್ಕಳು ಮತ್ತು ವೃದ್ಧರನ್ನು ಕರೆದುಕೊಂಡು ಹೋಗಿ ಬೇರೆಡೆಗೆ ಎಲ್ಲಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಆಗಿರುವಂತದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಇಷ್ಟು ನಮ್ಮ ಸಂಕಷ್ಟ ಇದ್ರು ಕೂಡ ಯಾರು ನಮ್ಮ ಕಡೆ ನೋಡ್ತಾ ಇಲ್ಲ ಅನ್ನೋದು ಈ ಗ್ರಾಮಸ್ಥರ ಅಳಲಾಗಿರುವಂತದ್ದು. ಕಳೆದ 3 ದಿನಗಳಿಂದ ಇದ್ದಂತ ಮನೆಗಳಿದ್ದಂತ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ನೀರಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಮೇಲಿಂದ ಮಳೆ ಬರ್ತಾ ಇದೆ, ಬೇರೆಡೆ ಹೋಗಿ ಬೇರೆ ಏನಾದ್ರೂ ದಿನಸಿ ಸಾಮಾನು ತರಬೇಕಾದ್ರೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗ್ರಾಮಕ್ಕೆ ಏನಂದ್ರೆ ಕನೆಕ್ಟಿವಿಟಿ ಇರುವಂತಹ ರೋಡ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ರಿಂದ ಗ್ರಾಮದಿಂದ ಬೇರೆ ಕಡೆ ಹೋಗಲು ಕೂಡ ಇವರಿಗೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇದೀವಿ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ನಮ್ಮ ಕಷ್ಟಕ್ಕೆ ಇನ್ನು ಕೂಡ ಯಾರು ಬರ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರು ಕೂಡ ನಮ್ಮನ್ನ ನೋಡ್ತಾ ಇಲ್ಲ ಅನ್ನೋ ಈ ಒಂದು ಗ್ರಾಮಸ್ಥರ ಆಕ್ರೋಶ ಆಗಿರುವಂತದ್ದು. ನೀವು ನೋಡ್ತಾ ಇದ್ರೆ ಎಷ್ಟೆಲ್ಲ ನೀರುಗಳಿದಾವೆ, ನೀರುಗಳನ್ನು ಕೂಡ ಇದ್ದಂತ ದನಗಳನ್ನು ಕೂಡ ಈಗ ಆಚೆನೆ ಕರ್ಕೊಂಡು ಬರ್ತಾ ಇದ್ದಾರೆ. ಮನೆಗಳ ಸಂಪೂರ್ಣವಾಗಿ ಆ ಟೆರಿಸ್ ವರೆಗೂ ಈಗ ನೀರನ್ನ ಬಂದಿರುವಂತದ್ದು. ಇಷ್ಟೆಲ್ಲ ಮಳೆ ಬಂದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಗ್ರಾಮ, ಇದು ಒಂದೇ ಗ್ರಾಮ ಅಲ್ಲ, ಸಾಕಷ್ಟು ಕಲಬುರಗಿ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇರುವಂತದ್ದು. ಇಡೀ ಗ್ರಾಮಗಳೇನಿದೆ, ಗ್ರಾಮದ ಸುತ್ತಮುತ್ತಲಿನ ಏನು ಪ್ರದೇಶ ಇದೆ, 3-4 ಕಡೆಗಳಿಂದಲೂ ಕೂಡ ಈಗ ಭೀಮಾ ನದಿ ಮತ್ತೆ ಕಾಗಿಣಾ ನದಿ ಈ ನೀರನ್ನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಗಳೇನಂತಂದ್ರೆ ಸಂಪೂರ್ಣವಾಗಿ ನಡುಗಡ್ಡೆ ಅಂತ ಆದಂತ ಆ ಪರಿಸ್ಥಿತಿ ಆಗಿರುವಂತದ್ದು. ಈಗ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಎಷ್ಟು ದಿನಗಳಿಂದ ಸಮಸ್ಯೆಗಳಾಗ್ತದೆ, ಇವರಿಗೆ ಶಾಶ್ವತ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಆಗಿದೆ ಅಂತ. ಸರ್, ಈಗ ಎಷ್ಟು ದಿನಗಳಿಂದ ಈ ಒಂದು ಪರಿಸ್ಥಿತಿ, ಪ್ರವಾಹ ಪರಿಸ್ಥಿತಿ ನಿಮ್ ಗ್ರಾಮದಲ್ಲಿ ಬಂದಿರುವಂತದ್ದು? ಕಳೆದ 3 ದಿವಸಗಳಿಂದ ನಮ್ಮ ಊರಿನ ಸಂಪರ್ಕ ಪೂರ್ತಿ ಬಂದ್ ಆಗ್ಯದ್ರಿ. ಇವತ್ತು ಹೆಂಗೋ ಮಾಡಿಯಪ್ಪ ಅಂತಂದ್ರೆ ನ್ಯೂಸ್ 18ದವ್ರು ನಮ್ಮ ಊರ್ ತನಕ ಬಂದಾರ. ಮೊದಲನೇದಾಗಿ ನ್ಯೂಸ್ 18ದವ್ರಿಗೆ ನಾವು ಧನ್ಯವಾದ ನಮ್ಮ ಗ್ರಾಮಸ್ಥರ ಪರವಾಗಿ ಹೇಳ್ತಿದ್ದೆವು. ಯಾಕಂದ್ರೆ ನಮ್ಮ ಕಷ್ಟಕ್ಕಪ್ಪ ಅಂತ ಸ್ಪಂದನೆಗೋಸ್ಕರ ನೀವು ನ್ಯೂಸ್ 18ದವ್ರು ಬಂದಿದ್ದೀರಲ್ಲ, ಬಹಳಷ್ಟು ಕಷ್ಟಪಟ್ಟಪ್ಪ ಅಂತಂದ್ರೆ ಹಳ್ಳ ದಾಟ್ಕೊಂಡು ಒಂದು 200 ಮೀಟರ್ ಹಳ್ಳ ದಾಟ್ಕೊಂಡಪ್ಪ ಅಂತಂದ್ರೆ ಬಂದಿದಾರ. ಮೊದಲ ನ್ಯೂಸ್ 18 ಒಂದು ಪ್ರತಿನಿಧಿಗಳಿಗೆ ಮತ್ತು ಇವ್ರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿ ಏನಂತಂದ್ರೆ ಸುಮಾರು ಒಂದು 100ಕ್ಕೂ ಅಧಿಕಪ್ಪ ಅಂತಂದ್ರೆ ನಮ್ಮ ಊರಾಗ ಮನೆಗಳಪ್ಪ ಅಂತ ಜಲಾವೃತ ಆಗ್ಯದ. ಮನಿಗಳಷ್ಟೇ ಅಲ್ಲ, ಹೊಲಪ್ಪ ಅಂತ ಸಾವಿರಾರು ಎಕರೆ, ದನಗಳಿಗಪ್ಪ ಅಂತ ಮೇವು ಇಲ್ಲಾರ್ದಂಗೆ ಆಗ್ಯದ. ಇಲ್ಲಿ ನೋಡ್ರಿ, ಅವು ಬೇಗರ್ ಆಗ್ಯಾವು. ದನಗಳಿಗಪ್ಪ ಅಂತಂದ್ರೆ ಕೇಳೋರಿಲ್ಲ. ಏನಂದ್ರೆ ಗ್ರಾಮಗಳಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. 3 ದಿನ ಯಾರು ಜನಪ್ರತಿನಿಧಿ ಬಂದ್ರೆ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾಗ್ಬೇಕು ಸರ್ ತಮ್ಗೆ? ಈ ನಮ್ಮ ಹಾಗರಗುಂಡಿ ಗ್ರಾಮನೇ ಪೂರಾ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮದು ಹಾಗರಗುಂಡಿ ಗ್ರಾಮಸ್ಥರದು ಇದೆ. ಇದು ಇಂದಲ್ಲ ಎಂದಾದರೂ ಇದು ಭಯಾನಕ ವಾತಾವರಣದ, ನಾವು ಭಯಾನಕ ವಾತಾವರಣದಲ್ಲೇ ನಾವು ಬದುಕ್ತಾ ಇದ್ದೀವಿ.
ಈ 3-4 ದಿವಸ ಹಿಡಿದು ನಮ್ಮ ಮಕ್ಕಳು ಅವೆಲ್ಲ ಭಾಳ ಕಾಳಜಿ ಕೇಂದ್ರದಾಗ ಉಳ್ಕೊಂಡು ಸಮಸ್ಯೆ ಆಗಿದೆ. ಮತ್ತು ಜನರ ಸಮಸ್ಯೆಗಳು ಮತ್ತು ಹೆರಿಗೆ ಆಗಿರ್ಬೋದು ಮತ್ತೊಂದು ಇನ್ನಿತರ ಆರೋಗ್ಯದ ಸ್ಥಿತಿಯಲ್ಲಿರುವಂಥ ಯಾವುದೇ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಗ್ರಾಮ ಸಂಪರ್ಕ ಕಡಿತ ಆಗಿದೆ. ಹಾಗಾಗಿ NDRF ದವರು ಸಲ ಬಂದಾಗ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಈ ಸಲ ಅಂತೂ ಯಾರೂ ನಮ್ಮ ಕಡೆ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗ್ಲತ್ತದ. ಮತ್ತು ಸುಮಾರು 100ಕ್ಕಿಂತ ಹೆಚ್ಚು ಮನೆಗಳು ಜಲಾವೃತಗೊಂಡವ. ಈ ಈ ಭೀಮಾ ನದಿ ಒಂದು ವ್ಯವಸ್ಥಿತವಾಗಿ ನಮಗೆ ಗ್ರಾಮಕ್ಕೆ ಸುರಕ್ಷಿತ ಇರಬೇಕಾದ್ರೆ ಸರಡಿ ಗ್ರಾಮದಲ್ಲಿ ಗುಲ್ಬರ್ಗ ಕುಡಿಯುವ ನೀರಿಗೆ ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡ್ತಕ್ಕಂಥ ಬ್ರಿಡ್ಜ್ ಏನಿದೆ ಟೋಟಲಿ ಬಂದ್ ಮಾಡಿದ್ದಾರೆ. ಯಾವ ಗೇಟ್ ಎತ್ತುವಂಥ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕಾಗಿ ಹರಿದು ಬಂದಂಥ ಎಲ್ಲ ಮಣ್ಣನ್ನು ಆ ಬ್ರಿಡ್ಜಿನಲ್ಲಿ ನಿಂತು ಈ ಹಿನ್ನೆಲೆ ನೀರನ್ನು ಗ್ರಾಮಗಳಿಗೆ ಒಕ್ಕರಿಸ್ತಾ ಇದೆ. ಸುಮಾರು ಸರಡಿ ಬ್ರಿಡ್ಜ್ ನೋಡಿ, ಕಲಬುರಗಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಅಲ್ಲಿನ ಜನರು ಆಗಿರ್ಬೋದು ನಮ್ಮ ರಿಪೋರ್ಟ್